ಹಾಲೆಲ್ಲೂಯ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯರೇ, ಬೆಳಗಾಯಿತು. ಬನ್ನಿ ಹಾಗಾದರೆ ದೇವರ ಮಾತುಗಳನ್ನು ಧ್ಯಾನಿಸೋಣ. ಆತನ ಮಾತುಗಳು ನಮಗೆ ಎಷ್ಟೋ ಬಲಪಡಿಸುತ್ತಾ ಆಧರಿಸುತ್ತಿವೆ ಹಾಗೂ ಜ್ಞಾನವನ್ನು, ವಿವೇಚನೆಯನ್ನು ಉಂಟು ಮಾಡುತ್ತಿವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಭಯಂಕರವಾದ ಪ್ರಪಂಚದಲ್ಲಿ ನಿಮ್ಮ ಸಾಕ್ಷಿಗಳಾಗಿ ಬದುಕುವುದಕ್ಕಾಗಿ, ಆದರ್ಶಕರವಾಗಿ ಬದುಕುವುದಕ್ಕಾಗಿ, ನಿನ್ನನ್ನು ಹೊಂದಿದವರಾಗಿ ಬದುಕುವ ಹಾಗೆ ನಿಮ್ಮ ಸಹಾಯ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಬೈಬಲಿನಲ್ಲಿ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 24ನೇ ವಚನ ಓದುತ್ತಿದ್ದೇನೆ, ಗಮನ ಕೊಟ್ಟು ಕೇಳಿರಿ. ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ. ಬಹುಮಂದಿ ಗೆಳೆಯರನ್ನು ಸೇರಿಕೊಂಡವನಿಗೆ ನಷ್ಟ ಹೊಂದುವನು. ಅದೇನಂತೆ, ಹೆಚ್ಚು ಮಂದಿ ಸ್ನೇಹಿತರಿದ್ರೆ ಎಷ್ಟಾಯ್ತೋ ಅಷ್ಟು ಸಹಾಯ ಮಾಡ್ತಾರಲ್ಲವೇ? ಒಬ್ಬರಿಲ್ಲದಿದ್ರೆ ಇನ್ನೊಬ್ಬರು ಸಹಾಯ ಮಾಡುತ್ತಾರಲ್ಲವೇ? ಅದಕ್ಕಾಗಿಯೇ ನನಗೆ ಬಹಳಷ್ಟು ಜನ ಸ್ನೇಹಿತರಿದ್ದಾರೆ ಎಂದು ಯೋಚಿಸಿ ಪ್ರತಿಯೊಬ್ಬರೊಂದಿಗೂ ಸಹವಾಸ ಮಾಡ್ತಾ ಇದ್ದೀರಾ? ಈ ದಿನಮಾನಗಳಲ್ಲಿ ಸ್ನೇಹಿತರು ಹೆಚ್ಚಾಗುತ್ತಿದ್ದಾರೆ. ಎಲ್ಲಿ ಅಂದರೆ ವಾಟ್ಸಪ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ನಾವು ವಾಟ್ಸಪ್ ಫ್ರೆಂಡ್ ಆಗಿದ್ದೇವೆ ಎಂಬುದಾಗಿ ಒಬ್ಬ ವ್ಯಕ್ತಿ ಹೇಳ್ದ. ಹೇಗೆ ಎಂದು ನಾನು ಕೇಳಿದೆ. ಅದೇ ವಾಟ್ಸಪ್ಪಲ್ಲಿ ನಾನು ಶೇರ್ ಮಾಡ್ತೇನೆ, ಅವರು ಶೇರ್ ಮಾಡ್ತಾರೆ. ಒಂದು ಪ್ರಶ್ನೆ ನಾನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ನಾವಿಬ್ರು ಜೋಕ್ಸ್ ಮಾಡಿಕೊಳ್ತೇವೆ, ನಾವಿಬ್ರು ಕತೆ ಹೇಳ್ಕೊಳ್ತೇವೆ, ನಾವಿಬ್ರು ಚಾಟಿಂಗ್ ಮಾಡಿಕೊಳ್ತೇವೆ. ಚೀಟಿಂಗ್ ಕೂಡ ಮಾಡಿಕೊಳ್ತಾರಲ್ಲವೇ? ಅವ್ರಿಗೆ ಗೊತ್ತಾಗಲ್ಲ, ಹೌದಲ್ಲವೇ? ನಮ್ಮ ಕಣ್ಮುಂದೆಯೇ ಇರುವಂತಹ ಮನುಷ್ಯರ ಮುಖಭಾವ ಮೋಸಗೊಳಿಸುವ ಮನುಷ್ಯರು ಎಷ್ಟೋ ಇರುವಾಗ ತಮ್ಮ ಮುಖ ಎಂಥದೆಂದು ತೋರಿಸಿಕೊಳ್ಳಲಾರದೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ನೇಹಿತರನ್ನು ಮಾಡಿಕೊಳ್ಳೋದು, ಈ ಫೇಸ್ಬುಕ್ನಲ್ಲಿ ನಮಗಿಷ್ಟು ಜನ ಫಾಲೋವರ್ಸ್ ಇದ್ದಾರೆ ಎಂದು ಹೇಳಿಕೊಳ್ಳುವುದರಲ್ಲಿ ಪ್ರಯೋಜನ ಏನಿದೆ? ನಮಗೆ ಬಹಳಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ ಎಂದು ಹೇಳಿಕೊಂಡು ಬಹಳಷ್ಟು ಜನ ಹೆಮ್ಮೆ ಪಡುವುದನ್ನು ಕೂಡ ನೋಡ್ತೇವೆ. ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನು ನಷ್ಟ ಹೋಗ್ತಾನೆ. ನೋಡಿ ಪ್ರಿಯರೇ, ನಿಜವಾದಂತಹ ಸ್ನೇಹ ಎನ್ನುವುದು ಕೊಡುವಂಥದ್ದಾಗಿದೆ, ಹೊಂದಿಕೊಳ್ಳುವಂಥದ್ದಲ್ಲ. ನಮ್ಮ ಅವಶ್ಯಕತೆಗಾಗಿ ಯಾರನ್ನಾದರೂ ಬಳಸಿಕೊಳ್ಳಬೇಕೆಂದು, ಹಾಗೆ ಬಳಕೆ ಮಾಡಿಕೊಳ್ಳಲು ಸ್ನೇಹಿತರನ್ನು ಬೆಳೆಸಿಕೊಳ್ಳುವುದಾದರೆ ಅದು ನಿಜವಾದ ಸ್ನೇಹವಲ್ಲ. ಅದು ಸ್ವಾರ್ಥ ಆಗಿರುತ್ತೆ, ಸೆಲ್ಫಿಶ್ನೆಸ್ ಆಗಿರುತ್ತೆ. ನಿಮಗೆ ಯಾರಾದರೂ ಒಂದು ವೇಳೆ ಸ್ನೇಹಿತರಿರೋದಾದರೆ ನೀವು ಅವರಿಗೆ ಸಹಾಯ ಮಾಡಬೇಕು. ಅವರಿಗೆ ಸಹಾಯ ಮಾಡುವ ಸ್ಥಾನದಲ್ಲಿ ನೀವು ಇದ್ದವರಾಗಿ ಅವರೊಂದಿಗೆ ಸ್ನೇಹ ಮಾಡಬೇಕು. ಅದಕ್ಕೆ ಮೂರ್ಖರೊಂದಿಗೆ ಸ್ನೇಹ ಮಾಡಬೇಡಿರಿ, ಕೋಪಿಷ್ಠರೊಂದಿಗೆ ಸ್ನೇಹ ಮಾಡಬೇಡಿರಿ, ಅವಿಶ್ವಾಸಿಗಳೊಂದಿಗೆ ಸ್ನೇಹ ಮಾಡಬೇಡಿರಿ, ನಿಮ್ಮ ಸ್ಥಾನಕ್ಕಿಂತಲೂ ಹೆಚ್ಚಾದ ಐಶ್ವರ್ಯವಂತರೊಂದಿಗೆ ಸ್ನೇಹ ಮಾಡಬೇಡಿರಿ ಎಂದು ಬೈಬಲ್ ಹೇಳುತ್ತದಲ್ಲವೇ? ಐಶ್ವರ್ಯವಂತರೊಂದಿಗೆ ಕೆಲವರು ಸ್ನೇಹ ಮಾಡ್ತಾರೆ, ಯಾಕೆಂದರೆ ಅವರೇನಾದರೂ ಸ್ವಲ್ಪ ಸಹಾಯ ಮಾಡ್ತಾರೆಂದು ಯೋಚಿಸಿ, ಹೌದಲ್ಲವೇ? ನಮಗೆ ಸ್ನೇಹಿತರು ಏನಾದರೂ ಹೆಲ್ಪ್ ಮಾಡ್ತಾರೆಂದು ಸ್ನೇಹ ಮಾಡುವುದಾದರೆ ಅದು ನಿಜವಾದ ಸ್ನೇಹ ಅಲ್ಲವೇ ಅಲ್ಲ. ನಮ್ಮ ಹೃದಯ ಭಾರ ಹಂಚಿಕೊಳ್ಳುವುದಕ್ಕಾಗಿ ಮತ್ತು ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳುವುದಕ್ಕಾಗಿ. ಸ್ನೇಹಿತನು ಅಂದರೆ ನಾವು ಹೇಳಿರುವ ಮಾತಿಗೆಲ್ಲ ಸರಿ ಅಂತ ತಲೆ ಅಲ್ಲಾಡಿಸುವವನು ಸ್ನೇಹಿತನಾಗಿರಬೇಕಂದುಕೊಳ್ತೇವೆ. ನಾವು ಹೇಳಿದ್ದಕ್ಕೆಲ್ಲ ಆಯಿತು, ಸರಿ, ಚೆನ್ನಾಗಿದೆ, ಬೇಷ್, ಒಳ್ಳೆಯದು ಒಳ್ಳೆಯದು, ನಿಮಗೆ ಪ್ರೋತ್ಸಾಹಿಸುತ್ತಾ ನೀವು ಹೇಳಿದ್ದಕ್ಕೆ ಹುರಿದುಂಬಿಸುತ್ತಾ ಇದ್ರೆ ನಾವು ಪೆಟ್ ಫ್ರೆಂಡ್ಸ್ ಆಗಿದ್ದೇವೆ ಎಂದು ಹೇಳಿಕೊಳ್ತಾರೆ. ಆದರೆ ಅದು ನಿಜವಾದ ಸ್ನೇಹವಲ್ಲ. ಆದರೆ ನಿಜವಾದ ಸ್ನೇಹಿತನು, ಒಳ್ಳೆಯದನ್ನು ಕೋರುವ ಸ್ನೇಹಿತನು ಗಾಯಗೊಳಿಸುತ್ತಾನೆ. ಶತ್ರುವಾದರೂ ಲೆಕ್ಕವಿಲ್ಲದಷ್ಟು ಮುದ್ದಿಡ್ತಾನಂತೆ. ಸ್ನೇಹಿತರು ಯಾವಾಗಲೂ ಹೊಗಳುವುದಿಲ್ಲ. ನಿಮ್ಮ ಸ್ನೇಹಿತನಿಗೆ ನಿಮ್ಮ ಅಂತರಂಗ ಜೀವಿತ ಏನೆಂದು ಗೊತ್ತಿರುತ್ತೆ ಅಲ್ಲವೇ? ಸ್ನೇಹಿತರು ಅಂದರೆ ಯಾವಾಗಲೂ ನಮ್ಮ ಹೃದಯದಲ್ಲಿರುವುದನ್ನು ಹಂಚಿಕೊಳ್ತೇವಲ್ಲವೇ? ಕೆಲವೊಂದು ತಂದೆ ತಾಯಿಗಳಿಗೆ ಹೇಳಿಕೊಳ್ಳದವುಗಳನ್ನು, ಮನೆಯಲ್ಲಿ ಗಂಡ ಹೆಂಡತಿಯರ ನಡುವೆ ಹಂಚಿಕೊಳ್ಳದೇ ಇರುವಂತಹ ವಿಷಯಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ತೇವೆ. ಸೊ ಯಾವಾಗ ಅಂತಹ ವಿಷಯಗಳೆಲ್ಲ ನಮ್ಮ ಸ್ನೇಹಿತರಿಗೆ ಗೊತ್ತಾಗುತ್ತದೋ, ಅವರು ಒಂದು ವಿಷಯದಲ್ಲಿ ತಪ್ಪಿದೆ ಅನ್ನುವಾಗ ಇದು ಸರಿಯಲ್ಲ ಎಂದು ಹೇಳದೇ ಇರುವಂಥವನು ಸ್ನೇಹಿತನು ಹೇಗಾಗುತ್ತಾನೆ ಹೇಳಿ? ನೀವು ಮಾಡುವ ತಪ್ಪನ್ನು ಸಮ್ಮತಿಸುವಂಥವನು ನಿಮಗೆ ಹಾನಿ ಮಾಡುವವನಾಗಿರುತ್ತಾನೆ ಹೊರತು ನಿಮಗೆ ಮೇಲು ಮಾಡುವವನಾಗಿರೋದಿಲ್ಲ. ಈ ದಿನ ಇರುವ ಮನುಷ್ಯರು ಕೂಡ ಹಾಗೇ ಇದ್ದಾರೆ. ನಾವು ಮಾಡಿದ್ದೆಲ್ಲ ಸರಿಯಾಗಿದೆ ಎಂದು ಹೇಳಿ ನಾವು ಹೇಳಿರುವ ಮಾತಿಗೆ ಒಪ್ಪಿಕೊಳ್ಳುತ್ತಾ ನೀನು ಹೇಳಿದ್ದೇ ಸರಿ ಎಂದು ಅನ್ನುವವರನ್ನು ಕೋರಿಕೊಳ್ತೇವೆ. ಹಿರಿಯರು ಹೇಳ್ತಾರಲ್ಲವೇ, ತಂದಾನೆ ಅಂದರೆ ತಾನೇ ತಂದಾನೆ ಅನ್ನುತ್ತಾರೆ ಎಂಬುದಾಗಿ. ಚಿಕ್ಕಂದಿನಲ್ಲಿ ನಮಗೆ ಕಟ್ಟುಕತೆಗಳನ್ನು ಹೇಳ್ತಾ ಇದ್ರು.
ಒಂದು ಗುಂಪಲ್ಲಿ ಒಬ್ಬರು ಕತೆ ಹೇಳುವಾಗ ಜೊತೆಗೆ ಕೂತವರೆಲ್ಲ ತಂದಾನೆ ಅಂದ್ರೆ ತಾನೇ ತಂದಾನೆ, ಹೌದು ಅಂದ್ರೆ ನಿಜ, ಹೌದು ನಿಜ ಎಂದು ಸುತ್ತಲೂ ಕೂತವ್ರು ಹೇಳ್ತಿದ್ದೆವು. ಅಂದ್ರೆ ನೀವು ಏನೇ ಹೇಳಿದ್ರು ಅದಕ್ಕೆ ತಕ್ಷಣವೇ ಪಕ್ಕದಲ್ಲಿದ್ದವರು ಹೌದು ಸರಿ ಸರಿ ಚೆನ್ನಾಗಿದೆ, ಅದನ್ನು ಕೇಳಿ ನಿಮ್ಗೆ ಎಷ್ಟೋ ಖುಷಿ ಆಗುತ್ತೆ, ಅವರೇ ಒಳ್ಳೆ ಸ್ನೇಹಿತರಾಗಿದ್ದಾರೆ ಅಂದ್ಕೊಳ್ತೀರಿ. ಇಲ್ಲ ನೀನು ಮಾಡಿದ್ದು ತಪ್ಪು, ಅದು ಕರೆಕ್ಟ್ ಅಲ್ಲ ಕಣೋ ಎಂದು ಖಂಡಿಸಿದವರಿಗೆ ಹಾಗಾದ್ರೆ ನಿನ್ನ ಸ್ನೇಹ ನನಗೆ ಬೇಡ, ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಬಂತು ಅದಕ್ಕೆ ಬೇರೆ ಆದೇವು ಎಂದು ಹೇಳುವಂಥವರನ್ನು ನೋಡ್ತೇವೆ. ಸ್ನೇಹಿತರ ನಡುವೆ ಭಿನ್ನಾಭಿಪ್ರಾಯಗಳಿರುತ್ತವೆ, ಹಾಗೆ ಸ್ನೇಹ ಮಾಡುವಾಗಲೇ ಅದು ನಿಜವಾದ ಸ್ನೇಹ ಆಗಿರುತ್ತೆ. ನಿನ್ನ ಸ್ಥಿತಿ ಬೇರೆ, ನನ್ನ ಸ್ಥಿತಿ ಬೇರೆ, ನಿನ್ನ ಅವಗಾಹನ ಬೇರೆ, ನನ್ನ ಅವಗಾಹನ ಬೇರೆ, ಆದಾಗ್ಯೂ ನಾವಿಬ್ಬರು ಸ್ನೇಹಿತರಾಗಿದ್ದೇವೆ. ಅಂಥವರು ಸ್ನೇಹಿತರಾಗಿರೋಣ ಅಂದುಕೊಳ್ಳುವಾಗ ಭವಿಷ್ಯದಲ್ಲಿ ಉದ್ಧಾರ ಆಗ್ತಾರೆ. ನನ್ನ ದಾರಿಗೆ ನೀನು ಬರದಿದ್ರೆ ನಿನ್ನ ದಾರಿಗೆ ನಾನು ಬರೋದಿಲ್ಲ, ನಾನು ಹೇಳಿದ್ದು ನೀನು ಕೇಳದಿದ್ರೆ ನೀನು ಹೇಳಿದ್ದು ನಾನ್ಯಾಕೆ ಕೇಳಬೇಕು ಎನ್ನುವುದು ಸ್ಪರ್ಧೆ ಆಗಿರುತ್ತೆ. ಇಂಥವರು ಸ್ನೇಹವನ್ನು ಕಳೆದುಕೊಳ್ಳುತ್ತಾರೆ. ಎಂತಹ ಸ್ನೇಹಿತರಿದ್ದಾರೆ? ನಿಮಗೆ ನಿಜವಾಗ್ಲೂ ಸ್ನೇಹಿತರಿದ್ದಾರಾ? ಏನಂತೀರಿ? ಸ್ನೇಹಿತರು ಇಲ್ಲದೇ ಇರುವವರು ಈ ದಿನ ಯಾರಿದ್ದಾರೆ? ಸ್ತ್ರೀಯರಿಗೆ ಸ್ತ್ರೀಯರು, ಪುರುಷರಿಗೆ ಪುರುಷರು ಸ್ನೇಹಿತರಿದ್ದಾರೆ. ಯವನಸ್ಥರಿಗಾದರೂ ಬಾಯ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್, ಅಂದರೆ ಅಪೋಸಿಟ್ ಸೆಕ್ಸ್ ಅವರೊಂದಿಗೆ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ. ಅವು ಎಷ್ಟು ವಿಧವಾದ ಅನರ್ಥಗಳಿಗೆ ಕಾರಣವಾಗ್ತಿವೆ ಎಂದು ನಾವು ನೋಡುತ್ತಲೇ ಇದ್ದೇವೆ. ಅನವಶ್ಯಕವಾದ ಸ್ನೇಹ ಮಾಡಬೇಡಿರಿ, ಅವಿಶ್ವಾಸಿಗಳೊಂದಿಗೆ ಸ್ನೇಹ ಮಾಡಬೇಡಿರಿ. ದುಸ್ಸಹವಾಸ ಸದಾಚಾರವನ್ನು ಕೆಡಿಸುತ್ತದೆ. ಅದೇ ಸಮಯದಲ್ಲಿ ನಾವು ನಮ್ಮ ಸ್ನೇಹಿತರನ್ನು ಚೂಸ್ ಮಾಡಿಕೊಳ್ಳಬೇಕು. ನೀವು ವಿಶ್ವಾಸಿಗಳಾಗಿರೋದಾದ್ರೆ, ಪ್ರಾರ್ಥಿಸುವವರಾಗಿರೋದಾದ್ರೆ ಪ್ರಾರ್ಥಿಸುವ ಸ್ನೇಹಿತನನ್ನು ಕೋರಿಕೊಳ್ಳಿರಿ. ನಿಮ್ಮಿಂದ ಏನಾದರೂ ಆಶಿಸುವಂಥವರೊಂದಿಗೆ ನೀವು ಸ್ನೇಹ ಮಾಡುವುದರಿಂದ ಯಾವ ಪ್ರಯೋಜನ ಇರಲ್ಲ. ನೀವು ಕೂಡ ಇತರರಿಂದ ಏನೋ ಒಂದನ್ನು ಕೋರಿಕೊಂಡು ಅವರಿಗೆ ಸ್ನೇಹ ಮಾಡುವುದಾದ್ರೆ ಅದು ನಿಜವಾದ ಸ್ನೇಹವಲ್ಲ. ತ್ಯಾಗ, ಪ್ರೀತಿ, ಪರಸ್ಪರ ಮನಸ್ಸು ಒಂದಾಗಿ ತಿದ್ದುವುದನ್ನು ಅಂಗೀಕರಿಸಲು ಇಷ್ಟಪಡುವಂತಹ ಸ್ನೇಹಗಳೇ ಬೆಳೆಯುತ್ತವೆ. ಒಂದೇ ನುಡಿಯಲ್ಲಿ ಹೇಳಬೇಕಾದ್ರೆ, ನಿಮಗೆ ಎಷ್ಟೋ ಜನ ಸ್ನೇಹಿತರ ಇರೋದು ಅಗತ್ಯವಿಲ್ಲ, ಆದರೆ ಆಪತ್ಕಾಲದಲ್ಲಿ ಆದುಕೊಳ್ಳುವ ಒಬ್ಬ ಸ್ನೇಹಿತನಿದ್ರೆ ಸಾಕು. ನಿಮಗೆ ಎಲ್ಲವೂ ಇರುವಾಗ ನಿಮ್ಮ ಸುತ್ತಲೂ ಸಾಕಷ್ಟು ಜನ ಸ್ನೇಹಿತರಿರುತ್ತಾರೆ. ದಾರಿ ತಪ್ಪಿ ಹೋದ ಮಗನು ತನ್ನ ಆಸ್ತಿಯನ್ನೆಲ್ಲ ಮಾರಿಕೊಂಡು ತಂದೆ ಮನೆ ಬಿಟ್ಟು ದೂರ ದೇಶಕ್ಕೆ ಹೊರಟು ಹೋದಾಗ ಅಲ್ಲಿ ತನ್ನ ಸ್ನೇಹಿತರ ಸಂಗಡ ದುರ್ವ್ಯಾಪಾರದಲ್ಲಿ ಸಮಸ್ತವನ್ನು ಕಳ್ಕೊಳ್ತಾನೆ. ಅಂದರೆ ಬಹಳಷ್ಟು ಜನ ಸ್ನೇಹಿತರು ಬಂದರು ದುಡ್ಡಿದ್ದದಕ್ಕೆ. ಆ ದುಡ್ಡೆಲ್ಲ ಮುಗಿದು ಹೋದ ನಂತರ ತಿನ್ನಲು ತಿಂಡಿ ಇಲ್ಲದ ಸಮಯದಲ್ಲಿ ಕೂಡ ಅವನ ಫ್ರೆಂಡ್ಸ್ಗಳಲ್ಲಿ ಯಾರೊಬ್ಬರು ಬಂದು, ನೀನು ಬಂದು ನನ್ನ ಮನೆಯಲ್ಲಿ ಒಂದು ದಿನ ಉಳ್ಕೋ, ಅವನ ಮನೆಯಲ್ಲಿ ಇನ್ನೊಂದು ದಿನ ಉಳ್ಕೋ, ತಿನ್ನಲು ಆಹಾರ ಕೊಡ್ತೇವೆ ಅಂದಿದ್ರು. ಎಲ್ಲಿಗೆ ಓಡ್ ಹೋದ್ರೆಂದು ಅರ್ಥವಾಗಲಿಲ್ಲ. ಹಾಗೆಯೇ ಬೆಲ್ಲದ ಸುತ್ತ ನೊಣ ಮುಸಿರಿದಂತೆ ನಿಮಗೆಲ್ಲವೂ ಇರುವಾಗ ನಿಮ್ಮ ಸುತ್ತಲೂ ಮನುಷ್ಯರಿರ್ತಾರೆ, ಫ್ರೆಂಡ್ಸ್ಗಳಿರ್ತಾರೆ. ನೀವು ನಿಮ್ಮ ಪದವಿ ಕಳೆದುಕೊಳ್ಳುವಾಗ, ನಿಮ್ಮ ಆರೋಗ್ಯ ಕಳೆದುಕೊಳ್ಳುವಾಗ, ನಿಮ್ಮ ಹಣವನ್ನು ಕಳೆದುಕೊಳ್ಳುವಾಗ ಇನ್ನೂ ನಿಮ್ಮ ಸಂಗಡ ಇರುವಂತಹ ಸ್ನೇಹಿತನೇ ನಿಜವಾದ ಸ್ನೇಹಿತನಾಗಿರ್ತಾನೆ. ನಿಮ್ಮನ್ನು ವಿಮರ್ಶಿಸುವವರು ನಿಮ್ಮ ಸ್ನೇಹಿತರೆಂದು ಹೇಳ್ತಾ ಇಲ್ಲ, ಆದರೆ ನಿಮ್ಮ ಲೋಪ ಏನೆಂದು ಎತ್ತಿ ತೋರಿಸುವವರು ನಿಜವಾದ ಸ್ನೇಹಿತರಾಗಿರ್ತಾರೆ. ಹಾಗಾಗಿ ನಾವು ಒಬ್ಬ ಸ್ನೇಹಿತನನ್ನು ಆರಿಸಿಕೊಳ್ಳೋಣ. ಒಬ್ಬರು ಇಬ್ಬರೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ಸ್ನೇಹಿತರಾಗಿ ಇರುವುದಕ್ಕಾಗಿ ಸ್ಪಿರಿಚುವಲ್ ಫ್ರೆಂಡ್ಶಿಪ್ ಅನ್ನು ಹೊಂದಿಕೊಳ್ಳೋಣ. ನಿಮಗೆ ಪ್ರಾರ್ಥನಾ ಸ್ನೇಹಿತರಿದ್ದಾರೋ? ಪ್ರಾರ್ಥಿಸುವವರೊಂದಿಗೆ ಸ್ನೇಹ ಮಾಡಿರಿ. ಪೌಲನು ತಿಮೋತಿಗೆ ಹೇಳ್ತಾನೆ, ಯೌವನ ಇಚ್ಛೆಗಳನ್ನು ಬಿಟ್ಟು ಓಡಿ ಹೋಗೆಂದು. ಕರ್ತನಿಗೆ ಪ್ರಾರ್ಥನೆ ಮಾಡುವವರೊಂದಿಗೆ ನೀನು ಸ್ನೇಹ ಮಾಡು, ಅವರ ಹಿಂದೆ ಹೋಗು, ಅವರೊಂದಿಗೆ ಇರು. ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನಡೆಸುವಂಥವರಾಗಿರಬೇಕೇ ಹೊರತು ದುರಭ್ಯಾಸಗಳಲ್ಲಿ ನಡೆಸುವಂಥವರಾಗಲಿ, ದುಷ್ಟ ಆಲೋಚನೆ ಹುಟ್ಟಿಸುವವರಾಗಲಿ, ತಪ್ಪು ಮಾರ್ಗದಲ್ಲಿ ನೀವು ಹೋಗುವಾಗ ನಿಮ್ಮನ್ನು ಪ್ರೋತ್ಸಾಹಿಸುವವರಾಗಲಿ. ನಿಮಗೆ ಸ್ನೇಹಿತರಾಗಿರೋದಾದರೆ ನಿಮಗೆ ನಷ್ಟಗಳೇ, ಕಷ್ಟಗಳೇ ಉಂಟಾಗ್ತವೆ. ಬಹುಮಂದಿ ಸ್ನೇಹಿತರಾಗಿರುವಂಥದ್ದು ಮತ್ತಷ್ಟು ಕಷ್ಟ. ಯಾಕೆಂದರೆ ಒಂಥರ ಹೆಚ್ಚು ಮಂದಿ ಸ್ನೇಹಿತರಿಂದ ನೀವು ಕೌನ್ಸಿಲಿಂಗ್ ಪಡೆದುಕೊಂಡಿದ್ದೀರಿ ಅಂದ್ಕೊಳ್ಳಿ. ನನಗೇನು ಮಾಡನ್ನುತ್ತೀರಿ ಎಂದು ಇವನಿಗೆ ಅವನಿಗೆ ನೀವು ಕೇಳಿದ್ದೀರಿ ಅಂದ್ಕೊಳ್ಳಿ. ಅವರಲ್ಲಿ ಪ್ರತಿಯೊಬ್ಬನು ತಲೆಗೆ ಒಂದೊಂದು ಆಲೋಚನೆ ಹೇಳ್ತಾರೆ, ತಲೆಗೊಂದು ಮಾತು ಹೇಳ್ತಾರೆ. ಅದರಲ್ಲಿ ಯಾವುದು ನಿಜವೋ, ಯಾವುದು ಬೇಕೋ, ಯಾವುದು ಮಾಡಬೇಕೋ, ಯಾವುದು ಬಿಡಬೇಕೋ ನಿಮಗೆ ಗೊತ್ತಾಗದೆ ಎಲ್ಲರಿಗೆ ಸಂತೋಷಪಡಿಸಬೇಕಲ್ಲವೇ? ಎಲ್ಲರನ್ನೂ ಸಂತೋಷಪಡಿಸಲು ಹೋಗಿ ಕೊನೆಗೆ ಏನೂ ಮಾಡದವರಾಗಿ ಉಳ್ಕೊಳ್ಳುವ ಸ್ಥಿತಿಯಲ್ಲಿ ಇರ್ತೀರಿ. ಅದಕ್ಕಾಗಿಯೇ ನಿಜವಾದ ಸ್ನೇಹಿತನು ಬಿಡದೆ ಪ್ರೀತಿಸುತ್ತಾನೆ. ನೀವು ಒಂದು ವೇಳೆ ನಿಮ್ಮ ಸ್ನೇಹಿತನನ್ನು ಕೀಳಾಗಿ ನೋಡಿದ್ರು, ನೀವು ದೂಷಿಸಿದರು, ನೀವು ನಿಮ್ಮ ಸ್ನೇಹಿತನೊಂದಿಗೆ ಐಕ್ಯವಾಗಿಲ್ಲದಿದ್ದರು, ಅಷ್ಟಾದರೂ ನಿಮ್ಮೊಂದಿಗೆ ಸ್ನೇಹಿತನಾಗಿರುವಂಥವ್ರು ಯಾರಾದರೂ ಇದ್ದಾರೋ? ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಳ್ಳುವವನು ನಷ್ಟ ಹೋಗುವನು. ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಸಹೋದರರಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು ಅಂದ ಕೂಡಲೇ ನನ್ನ ಕಣ್ಮುಂದೆಯೇ ಯೇಸು ಕ್ರಿಸ್ತನೊಬ್ಬನೇ ಕಾಣಿಸ್ತಿದ್ದಾರೆ ಪ್ರಿಯರೇ. ನಮ್ಮನ್ನು ಎಂದಿಗೂ ಬಿಡದಂತಹ
ಕೈ ಬಿಡದಂತಹ ಸ್ನೇಹಿತನು, ನಾವು ಹೇಗಿದ್ರೂ ಸಹ ನಮ್ಮೊಂದಿಗಿರಬೇಕೆಂದು ಆಶಿಸುವಂತಹ ಸ್ನೇಹಿತನು, ನಮ್ಮನ್ನು ಆಧರಿಸಬೇಕೆಂದು ಆಶಿಸುವ ಸ್ನೇಹಿತನು, ನಮ್ಮನ್ನು ತಿದ್ದಿ ಸರಿಪಡಿಸಿ ಸರಿದಾರಿಯಲ್ಲಿ ನಡೆಸಬೇಕೆಂದು ಗದರಿಸಿ ಪ್ರೀತಿಯಿಂದ ನಮ್ಮನ್ನು ತಿದ್ದುವಂತಹ ಸ್ನೇಹಿತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಯೇಸು ಕ್ರಿಸ್ತನನ್ನು ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿರಿ. ನಿಮ್ಮ ಸ್ನೇಹಿತನೊಂದಿಗೆ ಮಾತಾಡಿಕೊಂಡಂತೆ ದಿನಾಲೂ ಯೇಸುವಿನೊಂದಿಗೆ ಮಾತಾಡಿಕೊಳ್ಳಿರಿ. ಅದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆ ದಿನ ಮೋಶೆಗೆ ಒಬ್ಬನೇ ಸ್ನೇಹಿತನಿದನು. ನನ್ನ ದೇವರೊಂದಿಗೆ ಮುಖಾಮುಖಿಯಾಗಿ ಒಬ್ಬ ಸ್ನೇಹಿತನೊಂದಿಗೋ ಎಂಬಂತೆ ಮಾತಾಡಿಕೊಳ್ತೇನೆ ಅನ್ನುತ್ತಾನೆ ಮೋಶೆ. ಆ ದಿನ ಅಬ್ರಹಾಮನು ಯಾವ ಕಡೆಗೆ ಹೋಗಬೇಕು, ಯಾವ ದಾರಿ ಎಂದು ಅವರಿಗೆ ಇವರಿಗೆ ಅವನು ಕೇಳಲಿಲ್ಲ. ದೇವರೊಂದಿಗೆ ಸಹವಾಸ ಮಾಡಿ ದೇವರ ಸ್ನೇಹಿತನು ಎಂದು ಕರೆಯಲ್ಪಟ್ಟನು. ಅದಕ್ಕಾಗಿಯೇ ಪ್ರತಿದಿನ ಬೆಳಗ್ಗೆ ನೀವು ಎದ್ದು ದೇವರ ವಾಕ್ಯ ಧ್ಯಾನಿಸುತ್ತಿರುವಾಗ ಆತನೊಂದಿಗೆ ನೀವು ಸ್ನೇಹ ಮಾಡಿದಂತೆಯೇ ಅದರ ಅರ್ಥ. ಆತನ ಮನಸ್ಸು ನೀವು ಅರಿತುಕೊಳ್ತಾ ಇದ್ದೀರಿ, ಆತನ ಆಲೋಚನೆಗಳನ್ನು ಅರಿತುಕೊಳ್ತಾ ಇದ್ದೀರಿ, ಆತನೊಂದಿಗೆ ಸಹವಾಸ ಹೊಂದಿಕೊಳ್ತಿದ್ದೀರಿ. ಎಷ್ಟೋ ಚೆನ್ನಾಗಿ ಹಿಗ್ಗುತ್ತಾ ಮಾತಾಡಿ ಆನಂದಿಸುವಂತಹ ಸ್ನೇಹಿತರಿದ್ದಾರೆ ಅಂದುಕೊಳ್ಳುವುದಕ್ಕಿಂತ ಮೊಳಕಾಲೂರಿ ಪ್ರಾರ್ಥಿಸುವ ಒಬ್ಬ ಸ್ನೇಹಿತನು ನಿಮಗಿದ್ರೆ ಸಾಕು. ಅನುದಿನವೂ ನಿಮ್ಮ ಹತ್ತಿರ ಇರುವಂತಹ, ನಿಮ್ಮೊಂದಿಗಿರುವಂತಹ, ನಿಮ್ಮ ಕೈ ಬಿಡದಂತಹ ಕರ್ತನನ್ನೇ ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಳ್ಳೋದಾದರೆ ಎಷ್ಟೋ ಒಳ್ಳೆಯದು. ಒಂದು ವೇಳೆ ಈ ಲೋಕದಲ್ಲಿ ಮನುಷ್ಯರಲ್ಲಿ ಯಾರಾದರೂ ಸ್ನೇಹಿತರಾಗಿರೋದಾದರೆ ಆ ಯೇಸುವನ್ನು ಹಿಂಬಾಲಿಸುವಂತವರಾಗಿರಬೇಕು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ, ನೀವೇ ದೇವರ ಸ್ನೇಹಿತನಾಗಿ ಮಾರ್ಪಡೋದಾದರೆ ಮತ್ತೊಬ್ಬನು ಕೂಡ ದೇವರ ಸ್ನೇಹಿತನಾಗಿ ಮಾರ್ಪಟ್ರೆ ನೀವಿಬ್ರು ಏನಾಗ್ತೀರಿ? ಸ್ನೇಹಿತರೇ ಆಗ್ತೀರಿ. ಆ ಫ್ರೆಂಡ್ ಈಸ್ ಯುವರ್ ಫ್ರೆಂಡ್ಸ್ ಅಲ್ಲವೋ? ನಿಮ್ಮ ಸ್ನೇಹಿತನ ಸ್ನೇಹಿತನು ನಿಮ್ಮ ಸ್ನೇಹಿತನು ಕೂಡ ಅಲ್ಲವೋ? ಅದಕ್ಕಾಗಿಯೇ ಯೇಸುವನ್ನು ಪ್ರೀತಿಸುವವರನ್ನೇ ನಾವು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕು. ಯೇಸುವಿನೊಂದಿಗೆ ನಾವು ಸಹವಾಸದಲ್ಲಿರುವಂಥವರಾಗಿರಬೇಕು. ನಿಮ್ಮ ಆಪತ್ತುಗಳಲ್ಲಿ ಆಧರಿಸಬಲ್ಲಾತನು, ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಕೊಡಬಲ್ಲಾತನು, ನೀವು ಕುಗ್ಗಿ ಹೋಗುವಾಗ ನಿಮ್ಮನ್ನು ಆಧರಿಸುವಾತನು, ನೀವು ದಿಕ್ಕಿಲ್ಲದೆ ಒದ್ದಾಡುತ್ತಿರುವಾಗ ನಿಮಗೆ ದಾರಿ ತೋರಿಸುವಾತನು, ನಿಮಗೆ ಸಮಾಧಾನಗೊಳಿಸುವಾತನು ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ಯೇಸು ಕ್ರಿಸ್ತನು ಪಾಪಿಗಳ ಸ್ನೇಹಿತನು ಎಂದು ಕರೆಯಲ್ಪಟ್ಟಿದ್ದಾರೆ. ಯಾಕೆ ಯೇಸು ಕ್ರಿಸ್ತನು ಪಾಪಿಗಳೊಂದಿಗೆ ಸ್ನೇಹ ಮಾಡಿದ್ರು? ಆ ಕಾಲದ ಫರಿಸಾಯರೊಂದಿಗೆ, ಶಾಸ್ತ್ರಿಗಳೊಂದಿಗೆ ಸ್ನೇಹ ಮಾಡಬಹುದಿತ್ತಲ್ಲವೇ? ನಾನು ದೇವಕುಮಾರನು ಅಂದುಕೊಳ್ಳುವವನು ಯಾಜಕನಿಗೆ ಸಂತೋಷಪಡಿಸಲು, ಪ್ರಧಾನ ಯಾಜಕನ ಮೆಚ್ಚುಗೆ ಹೊಂದಿಕೊಳ್ಳಲು, ಅವರು ಹೇಳಿದ ಪ್ರಕಾರವೇ ನಡೆದುಕೊಳ್ಳುವ ಹಾಗೆ ಅವರಂತೆಯೇ ಇರಬಹುದಿತ್ತಲ್ಲವೇ? ಅವರಿಂದ ದೊಡ್ಡ ಘನತೆ ಹೊಂದಬಹುದಿತ್ತಲ್ಲವೇ? ನೋಡಿ, ಸ್ನೇಹಿತರಂದ್ರೆ ನಮಗೆ ಹೊಗಳಬೇಕಂದುಕೊಳ್ತೇವೆ. ಅವರು ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕೆಂಬುದಾಗಿ, ಅವರ ಹೊಗಳಿಕೆ ಕೇಳಬೇಕೆಂದು ಆಶಿಸಿ ಸ್ನೇಹ ಮಾಡೋರಿದ್ದಾರೆ. ನಿಮ್ಮೆಲ್ಲರಿಗೆ ಊಟ ಮಾಡಿಸ್ತೇನೆ ಬನ್ನಿ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೆಲ್ಲ ಕರ್ಕೊಂಡು ಹೋಗಿ ಊಟ ಮಾಡಿಸಿದ ಮೇಲೆ ಎಲ್ಲರೂ ನಿಮ್ಮನ್ನು ಹೊಗಳಬೇಕೆಂದು, ನಿಮ್ಮನ್ನು ಮೆಚ್ಕೊಂಡು ನಿಮ್ಮ ಬಗ್ಗೆ ದೊಡ್ಡದಾಗಿ ಹೇಳಬೇಕೆಂದು ಆಸೆ ಪಡುತ್ತಾ ನೀವು ಮಾಡುವ ಕಾರ್ಯ ಯಾವುದು ಕೂಡ ಒಳ್ಳೆಯದಲ್ಲ. ಯೇಸು ಅಂತಹ ಕೆಲಸ ಯಾವುದು ಮಾಡಲಿಲ್ಲ. ಮನುಷ್ಯರಿಗೆ ಸಂತೋಷಪಡಿಸಲು ಯೇಸು ಪ್ರಯತ್ನಿಸಿಲ್ಲ. ತನಗೆ ಏನು ಕೊಡದೇ ಇರುವಂತಹ, ತಾನೇ ಏನಾದರೂ ಕೊಡಬಲ್ಲಂತಹವರೊಂದಿಗೆ ಯೇಸು ಸ್ನೇಹ ಮಾಡಿದರು. ಆ ಸುಂಕದವರು, ಆ ಪಾಪಿಗಳು ಯೇಸುವಿನೊಂದಿಗೆ ಸಮವಾಗಿರಲು ಸಾಧ್ಯವಿಲ್ಲ. ಆದರೆ ಯೇಸು ತಗ್ಗಿಸಿಕೊಂಡು ಹೋಗಿ ಅವರೊಂದಿಗೆ ಸ್ನೇಹ ಮಾಡಿದರು. ಅದಕ್ಕಾಗಿಯೇ ನಾವು ದೇವರ ಪ್ರೀತಿಯ ನಿಮಿತ್ತ ನಾವು ಯಾರಿಗೆ ಸಹಾಯ ಮಾಡಬಲ್ಲೆವೋ ಅಂಥವರನ್ನೇ ನಾವು ಸ್ನೇಹಿತರನ್ನಾಗಿ ಆರಿಸಿಕೊಳ್ಬೇಕೇ ಹೊರತು ನಮಗೆ ಯಾರು ಸಹಾಯ ಮಾಡುತ್ತಾರೋ ಅವರೇ ನಮ್ಮ ಸ್ನೇಹಿತರು ಅಂದುಕೊಳ್ಳುವುದಾದರೆ ನಷ್ಟ ಹೋಗ್ತೇವೆ. ದಾವೀದನು ಮತ್ತು ಯೋನಾತನನು ಪ್ರಾಣ ಸ್ನೇಹಿತರಾಗಿದ್ದರು. ಅದೇನೋ ಈ ಯೋನಾತನನ ಮನಸ್ಸು ದಾವೀದನ ಮನಸ್ಸಿನೊಂದಿಗೆ ಬೆರೆತುಕೊಂಡಿತು. ಎದಕ್ಕಾಗಿ ಏನನ್ನು ಹೊಂದಿಕೊಳ್ಳಬೇಕು ಎಂದು ದಾವೀದನಿಗೆ ಯೋನಾತನನು ಸ್ನೇಹ ಮಾಡಿದನು ಹಾಗೂ ಪ್ರೀತಿಸಿ ಪ್ರಿಯ ಸ್ನೇಹಿತನಾದನು. ಹೇಳಬೇಕಾದ್ರೆ ದಾವೀದನಿಗೆ ಯೋನಾತನನು ಪರಮ ಶತ್ರು ಎಂದು ಎಣಿಸಬೇಕು. ಯಾಕೆಂದರೆ ದಾವೀದನೇ ನೆಕ್ಸ್ಟ್ ರಾಜು ಎಂದು ಅವನಿಗೆ ಗೊತ್ತಿತ್ತು. ಯೋನಾತನನಾದರೂ ರಾಜ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದನು. ಸೌಲನ ಮಗನು, ಸೌಲನ ನಂತರ ರಾಜನಾಗಬೇಕಾದವನಾಗಿದ್ದ. ಮಧ್ಯದಲ್ಲಿ ಈ ದಾವೀದನು ಯಾರು ದೇವರ ಆರಿಸಿಕೊಂಡವನು ಎಂದು ಬಂದು ನನ್ನ ಸ್ಥಾನವೇ ಕದ್ದುಕೊಳ್ತಿದ್ದಾನೆ ಎಂದು ಯೋಚಿಸಿ ಯೋನಾತನನು ಅವನಿಗೆ ದ್ವೇಷಿಸಬೇಕು. ದಾವೀದನಿಗೆ ಸೌಲನು ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡುತ್ತಿರುವಾಗ ಪ್ರೋತ್ಸಾಹಿಸಬೇಕಿತ್ತು. ಅದರ ಬದಲಿಗೆ ಯೋನಾತನನು ದಾವೀದನನ್ನು ಪ್ರೀತಿ ಮಾಡುತ್ತಾನೆ. ಕಾರಣ ಅವರಿಬ್ಬರ ನಡುವೆ ಇದ್ದಂತಹ ಪ್ರೀತಿ ನಿಸ್ವಾರ್ಥತೆಯ ಪ್ರೀತಿಯಾಗಿತ್ತು, ದೇವರ ಪ್ರೀತಿಯಾಗಿತ್ತು. ಈ ದಿನ ನಿಮ್ಮ ವಿರೋಧಿಗಳನ್ನು ನೀವು ಪ್ರೀತಿಸುತ್ತಾ ಇದ್ದೀರಾ? ನಿಮ್ಮನ್ನು ತಿದ್ದುವವರನ್ನು ನೀವು ಪ್ರೀತಿಸುತ್ತಾ ಇದ್ದೀರಾ? ನಿಮ್ಮ ಸ್ಥಾನವನ್ನು ಯಾರೋ ತೆಗೆದುಕೊಳ್ತಿದ್ದಾರೆ ಅಂದುಕೊಳ್ತಿರುವಾಗ ಅಂಥವರನ್ನು ಶತ್ರುಗಳೆಂದು ಭಾವಿಸದಂತೆ ನನಗಿಂತಲೂ ನೀವೇ ಯೋಗ್ಯರು ಎಂದು ಎಣಿಸಿ ಅವರಿಗೆ
ಸ್ನೇಹಿತರು ಎಂದು ಭಾವಿಸುವ ಉನ್ನತ ಸ್ಥಿತಿಗೇನಾದರೂ ನೀವು ಬೆಳೆದಿದ್ದೀರಾ? ಆವಾಗಲೇ ನಮಗೆ ಪ್ರಶಾಂತತೆ ಇರುತ್ತೆ. ನಮ್ಮ ಸ್ನೇಹಿತರು ಮೋಸಗಾರರಾಗಿ, ಸುಳ್ಳುಗಾರರಾಗಿ, ಹಾನಿ ಮಾಡುವವರಾಗಿ, ದ್ರೋಹ ಮಾಡುವವರಾಗಿರುವಾಗ ನಾವು ಎಷ್ಟು ಬಾಧೆಗೊಳಗಾಗ್ತೇವೋ, ವೇದನೆಗೊಳಗಾಗ್ತೇವೋ, ನಷ್ಟ ಹೋಗ್ತೇವೆಂದು ಗ್ರಹಿಸಿಕೊಳ್ಳಿರಿ. ಹತ್ತಿರ ಇರುವಂತಹ ಕರ್ತನನ್ನು ಸ್ನೇಹಿತನನ್ನಾಗಿ ಅಂಗೀಕರಿಸಿರಿ. ಕರ್ತನನ್ನು ಪ್ರೀತಿಸಿ ಕರ್ತನ ಮಾರ್ಗದಲ್ಲಿ ನಡೆಯುವಂತಹ ವಿಶ್ವಾಸಿಗಳನ್ನು ನಮ್ಮ ಸ್ನೇಹಿತರನ್ನಾಗಿ ಆರಿಸಿಕೊಂಡು ಅವರೊಂದಿಗೆ ಸೇರಿ ದೇವರ ಮಾರ್ಗದಲ್ಲಿ ಮುಂದಕ್ಕೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ಕಂಡವರೊಂದಿಗೆಲ್ಲ ಸ್ನೇಹ ಮಾಡೋದು, ಹೃದಯದ ಮಾತು ಹಂಚಿಕೊಳ್ತಾ ಮತ್ತಷ್ಟು ಹೆಚ್ಚು ಹೀನ ಸ್ಥಿತಿಗೆ, ಬಲಹೀನ ಸ್ಥಿತಿಗೆ ಬಿದ್ದೋದಂಥವ್ರು ಎಷ್ಟು ಜನ ಇದ್ದಾರೆಂದು ನೀವು ಬಲ್ಲಿರಿ. ಎಷ್ಟೋ ಜನ ಸ್ನೇಹಿತರಿದ್ದಾರೆ, ನನಗೇನು ಕಡಿಮೆ ಅಂದುಕೊಂಡು ಮೋಸ ಹೋಗುತ್ತಾ ಕೊನೆಗೆ ಏನೂ ಇಲ್ಲದವರಾಗಿ ಉಳ್ಕೊಳ್ಳುತ್ತಿದ್ದಾರೋ ಅಂಥವರೊಂದಿಗೆ ನೀವು ಮಾತಾಡಿದ್ದಕ್ಕಾಗಿ ವಂದನೆಗಳು. ಹತ್ತಿರ ಇರುವ ಸ್ನೇಹಿತನು ನೀವಾಗಿದ್ದೀರಿ, ಕೈ ಬಿಡದಂತಹ ಸ್ನೇಹಿತನು ನೀವಾಗಿದ್ದೀರಿ. ನೀವು ಕನಿಕರಿಸುವಂತಹ ಸ್ನೇಹಿತರಾಗಿದ್ದೀರಿ. ನೀವು ನಮಗೋಸ್ಕರ ಪ್ರಾಣ ಕೊಟ್ಟ ಸ್ನೇಹಿತನಾಗಿರುವುದರಿಂದ ನಿಮಗೆ ಮಿಗಿಲಾದಂತಹ ಸ್ನೇಹಿತನು ಮತ್ತೊಬ್ಬನಿಲ್ಲವೆಂದು ನಾವು ಗುರುತಿಸುವುದಕ್ಕಾಗಿಯೂ, ನಿಮ್ಮನ್ನೇ ನಮ್ಮ ಪ್ರಾಣ ಸ್ನೇಹಿತನನ್ನಾಗಿ ಆರಿಸಿಕೊಳ್ಳುವುದಕ್ಕಾಗಿಯೂ, ನಿಮ್ಮೊಂದಿಗೆ ಸಹವಾಸ ಮಾಡುವುದಕ್ಕಾಗಿಯೂ, ನಿಮ್ಮ ಸ್ನೇಹಿತರೊಂದಿಗೆ ನಾವು ಸ್ನೇಹ ಮಾಡಿ ಆತ್ಮೀಕವಾಗಿ ಅಭಿವೃದ್ಧಿಯಾಗುವುದಕ್ಕಾಗಿಯೂ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನು ತಪ್ಪದೆ ನಮ್ಮೆಲ್ಲರಿಗೂ ಸಹಾಯ ಮಾಡ್ತಾರೆ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ ಇತರರಿಗೆ ಆಶೀರ್ವಾದಕರವಾಗಿರಿ. ಪ್ರತಿ ಸಾರಿ ಈ ಕಾರ್ಯಕ್ರಮ ವೀಕ್ಷಿಸುವಾಗ ಲೈಕ್ ಮಾಡುವುದು ಹಾಗೆಯೇ ಶೇರ್ ಮಾಡುವುದನ್ನು ಮರೆತು ಹೋಗಬೇಡಿ. ನಿಮ್ಮ ಹೆಸರು, ಊರು ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮನ್ನು ನೆನಪಿನಲ್ಲಿಟ್ಕೊಂಡು ನಿಮಗಾಗಿ ಭಾರದಿಂದ ಪ್ರಾರ್ಥಿಸುವ ಹಾಗೆ ನಮಗೆ ಅವಕಾಶ ಕಲ್ಪಿಸಿದವರಾಗಿರುತ್ತೀರಿ. ಕರ್ತನ ಚಿತ್ತವಿದ್ದರೆ ನಾಳೆ ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಲೈವ್ ಆಗಿ ಬೆಳಗ್ಗೆ 7 ಗಂಟೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.